ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ವೀಕ್ಲಿ ಅಪ್ಡೇಟ್. ಇವರನ್ನು ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂತ ಹೊಸ ಮೂವಿ ಅಪ್ಡೇಟ್ ಜೊತೆ ಬರ್ತಾ ಇದೀನಿ. ಶುರು ಮಾಡೋಣಾಗಿದ್ರೆ ಲೆಟ್ಸ್ ಗೋ. ಇನ್ನು ಮೊದಲನೇದಾಗಿ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಟೀಮ್ ಕಡೆಯಿಂದ ಲಾಸ್ಟ್ ವೀಕ್ ಕಿಯಾರಾ ಅಡ್ವಾನಿ ಅವರ ಅಫಿಷಿಯಲ್ ಪೋಸ್ಟರ್ ನ ರಿಲೀಸ್ ಮಾಡಿದ್ರು. ಅದರಲ್ಲಿ ಅವರ ನೇಮ್ ನಾಡಿಯಾ ಆಗಿತ್ತು. ಇನ್ನು ಈ ನಾಡಿಯಾ ಯಾರಪ್ಪ ಅಂತಂದ್ರೆ ಭಯನೇ ಇಲ್ದೇ ಇರುವಂತ ಸ್ಟಂಟ್ ವುಮನ್, ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಫಸ್ಟ್ ಸ್ಟಂಟ್ ವುಮನ್ ಅಂತ ಹೆಸರು ಕರ್ಸ್ಕೊಂಡವರು ಈ ನಾಡಿಯಾ ಅಂತೆ. ಭಯ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ವಂತೆ, ಅಂತ ಸ್ಟಂಟ್ ವುಮನ್ ಅಂತೆ ಅವರು. ಅವರ ರಿಯಲ್ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಎಂಟ್ರಿ ಆಗ್ತಾ ಇದೆ, ಅದು ಕೂಡ ಕಿಯಾರಾ ಅಡ್ವಾನಿ ಅವರ ಬಾಡಿ ಲ್ಯಾಂಗ್ವೇಜ್ ಮುಖಾಂತರ. ಇನ್ನ ಇವಾಗ ಅಫಿಷಿಯಲ್ ಆಗಿ ರಿಲೀಸ್ ಮಾಡಿದ್ರು ಉಮಾ ಕುರೇಶಿ ಅವರ ಫ್ರೆಶ್ ಲುಕ್. ಇನ್ನ ಇದರಲ್ಲಿ ಇವರು ಎಲಿಜಬೆತ್ ಕ್ವೀನ್ ಆಗಿ ಆಕ್ಟ್ ಮಾಡ್ತಾ ಇದಾರೆ, ಅಫಿಷಿಯಲ್ ಆಗಿ ರಿಯಲ್ ಎಲಿಜಬೆತ್ ಕ್ವೀನ್. ರಾಕಿಂಗ್ ಸ್ಟಾರ್ ಯಶ್ ಹಾಗೇನೆ ಗೀತು ಮೋಹನ್ ದಾಸ್ ಇಬ್ರು ಸೇರ್ಕೊಂಡು ದೊಡ್ಡ ಲೆವೆಲ್ ಅಲ್ಲಿ ಏನೋ ಸಮಥಿಂಗ್ ಕುಕ್ ಮಾಡ್ತಾ ಇರೋದಂತೂ ಕನ್ಫರ್ಮ್. ರಿಯಲ್ ಲೈಫ್ ಅಲ್ಲಿ ಎಕ್ಸಿಸ್ಟ್ ಆಗುವಂತ ಕ್ಯಾರೆಕ್ಟರ್ ಗಳನ್ನ ಈ ಸಿನಿಮಾದಲ್ಲಿ ರೀಕ್ರಿಯೇಟ್ ಮಾಡ್ತಾ ಇದಾರೆ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಯಶ್ ಹಾಗೇನೆ ಗೀತು ಮೋಹನ್ ದಾಸ್ ಇಬ್ರು ಸೇರ್ಕೊಂಡು ಯಾವ ಲೆವೆಲ್ ಅಲ್ಲಿ ಥಿಂಕ್ ಮಾಡಿರ್ಬೇಡ ಅಂತ. ಇನ್ನ ಇವಾಗ ಬಿಟ್ರೆ ಈ ಎರಡು ಪೋಸ್ಟರ್ ನ ಬಿಟ್ಟು ಇನ್ನು ಬೇರೆ ಬೇರೆ ಪೋಸ್ಟರ್ ಗಳು ಬರೋದಂತೂ ಬಾಕಿ ಇದೆ. ಅವ್ರು ಇನ್ಯಾವ ರೀತಿ ಕ್ಯಾರೆಕ್ಟರ್ ಗಳ ಕಾಣಿಸ್ಕೋಬಹುದು ಅಂತ ಸೈಕ್ ಆಗ್ಬಿಟ್ಟಿದೀನಿ, ಯೋಚನೆನೇ ಮಾಡಕ್ಕಾಗ್ತಲ್ಲ. ಇನ್ನ ನನಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಜನವರಿ ಎಂಡಿಂಗ್ ಅಲ್ಲಿ ಟಾಕ್ಸಿಕ್ ಸಿನಿಮಾದ ಅಫಿಷಿಯಲ್ ಟೀಸರ್ ರಿಲೀಸ್ ಆಗುತ್ತೆ. ಅದಾದ್ಮೇಲೆ ಫೆಬ್ರವರಿ ಮಿಡ್ ಟೈಮ್ ಲೈನ್ ನಲ್ಲಿ ಸಿನಿಮಾದ ಅಫಿಷಿಯಲ್ ಟ್ರೈಲರ್ ರಿಲೀಸ್ ಆಗುತ್ತೆ ಅಂತ ಇನ್ಫಾರ್ಮೇಶನ್ ಇದೆ. ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳಿ. ಇನ್ನ ತೆಲುಗು ಇಂಡಸ್ಟ್ರಿ ಗೀತಾ ಆರ್ಟ್ಸ್ ಕಡೆಯಿಂದ ಇಂಟ್ರೊಡ್ಯೂಸ್ ಆಗ್ತಾರಂತ MS ಸುಬ್ಬಲಕ್ಷ್ಮಿ ಸಿನಿಮಾದ ಅಫಿಷಿಯಲ್ ಫ್ರೆಶ್ ಲುಕ್ ಸಾಯಿ ಪಲ್ಲವಿ ಇವರ ಅಫಿಷಿಯಲ್ ಫ್ರೆಶ್ ಲುಕ್ ಇವಾಗ ರಿಲೀಸ್ ಆಗಿದೆ. ಇನ್ನ MS ಸುಬ್ಬಲಕ್ಷ್ಮಿ ಆಗಿ ಆಕ್ಟ್ ಮಾಡೋದಕ್ಕೆ ಈ ಸಿನಿಮಾದಲ್ಲಿ ಸಾಯಿ ಪಲ್ಲವಿ ಅವರು ಚಾರ್ಜ್ ಮಾಡ್ತಾ ಇದ್ದಾರೆ 5 ಕೋಟಿನ. ರೀಸೆಂಟ್ ಆಗಿ ವಿಜಯ್ ದೇವರಕೊಂಡ ಅವರ ಹೊಸ ಸಿನಿಮಾದ ಸಣ್ಣ ಗ್ಲಿಮ್ಸ್ ಒಂದು ರಿಲೀಸ್ ಆಯ್ತು, ರೌಡಿ ಜನಾರ್ದನ. ಈ ಗ್ಲಿಮ್ಸ್ ನೋಡ್ತಿದ್ದಾಗೇನೆ ಫಸ್ಟ್ ನೆನಪಾಗಿದ್ದು ನನಗೆ ಅದೇ ತೆಲುಗು ಇಂಡಸ್ಟ್ರಿಯಲ್ಲಿ ಬರ್ತಾರ ಅಂತ ನಾನಿ ಅವರ ದಿ ಪ್ಯಾರಡೈಸ್ ಸಿನಿಮಾ. ಎರಡು ಕೂಡ ಸಿಮಿಲರ್ ಆಗಿ ಹೆಂಗ್ ಮ್ಯಾಚ್ ಆಗ್ತಾ ಇದ್ರೆ, ನಾನಿ ಇದು ತಮ್ಮನ್ ತರ ಕಾಣಿಸ್ತಾ ಇದೆ, ಈ ರೌಡಿ ಜನಾರ್ದನ ಆ ಲೆವೆಲ್ ಅಲ್ಲಿ ಇದೆ. ವಲ್ಗಾರಿಟಿ ಮಾತುಗಳು. ಇನ್ನು ವಿಜಯ್ ದೇವರಕೊಂಡ ಅವರ ಈ ಸಿನಿಮಾ ಅನೌನ್ಸ್ಮೆಂಟ್ ಆಗಿ ಸಣ್ಣ ಗ್ಲಿಮ್ಸ್ ಬರ್ತಿದಾಗೇನೆ ಈ ಕಡೆ ರಶ್ಮಿಕಾ ಆಂಟಿ ಅವ್ರದ್ದು ಮೈಸಾ ಟೀಮ್ ಕಡೆಯಿಂದ ಸಣ್ಣ ಗ್ಲಿಮ್ಸ್ ಕೊಟ್ಬಿಟ್ರು. ಎರಡು ಒಟ್ಟೊಟ್ಟಿಗೆ ಅಟ್ಯಾಚ್ ಆಗಿ ರಿಲೀಸ್ ಆಗ್ಬಿಟ್ಟು ಎರಡು ಗ್ಲಿಮ್ಸ್ ಗಳು. ಅಂದ್ರೆ ಇಲ್ಲಿ ಕನ್ಫರ್ಮ್ ಆಗಿ ಹೇಳ್ತಾ ಇದಾರೆ ನಾವಿಬ್ರು ಅಫಿಷಿಯಲ್ ಆಗಿ ಆಗ್ಬಿಟ್ಟಿದೀವಿ ಅಂತ. ಅಲ್ಲೂ ಕೂಡ ರಶ್ಮಿಕಾ ಮಂಡಣ್ಣವರು ರಕ್ತ ಚಿಕ್ತವಾಗಿ ಕಾಣಿಸ್ಕೊತವ್ರೆ, ಇಲ್ಲಿ ವಿಜಯ್ ದೇವರಕೊಂಡ ಅವರು ಕೂಡ ರಕ್ತ ಚಿಕ್ತವಾಗಿ ಕಾಣಿಸ್ಕೊತವ್ರೆ. ಇಬ್ರು ಸೇರ್ಕೊಂಡು ರೇಟೆಡ್ ಸಿನಿಮಾನ ಬಡದ್ ಬಿಸಾಕ್ತಾವ್ರೆ. ಇನ್ನ ಧ್ರುವ ಸರ್ಜಾ ಅವರ KD ಸಿನಿಮಾ ಕಡೆಯಿಂದ ಹೊಸ ಸಾಂಗ್ ರಿಲೀಸ್ ಆಗಿದೆ. ನಮ್ಮ ಅಪ್ರಾಡಗೂ ನಾನು ಕೇಳಿಲ್ಲ. ಇನ್ನ ಈ ಸಿನಿಮಾದಿಂದ ಹಾಟ್ ನ್ಯೂಸ್, ಸಿನಿಮಾದ ರಿಲೀಸ್ ಡೇಟ್ ನ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡವ್ರೆ. ಈ ಸಿನಿಮಾ ರಿಲೀಸ್ ಆಗ್ತಾ ಇರೋದು ನೆಕ್ಸ್ಟ್ ಇಯರ್ 2026 ಏಪ್ರಿಲ್ 30ಕ್ಕೆ ಅಫಿಷಿಯಲ್ ಆಗಿ ಮೂವಿ ರಿಲೀಸ್ ಆಗೋದಕ್ಕೆ ಕನ್ಫರ್ಮ್ ಆಗಿದೆ. ನನ್ಗೇನಿದು ಸರ್ಪ್ರೈಸ್ ಅಂತ ಅನಿಸ್ತಾ ಇಲ್ಲ. ನೋಡೋಣ ಅವತ್ತೇ ರಿಲೀಸ್ ಮಾಡ್ತಾರ ಅಥವಾ ತಿರ್ಗಾ ಪೋಸ್ಟ್ ಬಾನ್, ಐ ಡೋಂಟ್ ನೋ. ರಾಜ್ ಬಿ ಶೆಟ್ಟಿ ಅವರ ನೆಕ್ಸ್ಟ್ ಸಿನಿಮಾ ರಕ್ಕಸಪುರದವಳು, ಈ ಸಿನಿಮಾದ ಸಣ್ಣ ಒಂದು ಅಪ್ಡೇಟ್ ನಾಳೆ ಬರ್ತಾ ಇದೆ ಅಂತ ಅಫಿಷಿಯಲ್ ಆಗಿ ಪೋಸ್ಟರ್ ಜೊತೆ ಅಪ್ಡೇಟ್ ಕೊಡ್ತಾ ಇದಾರೆ ರಾಜ್ ಬಿ ಶೆಟ್ಟಿ ಅವರೇನೆ. ತುಂಬಾನೇ ಡೆವಿಲೆಸ್ಟಿಕ್ ಆಗಿರುವಂತ ಹೊಸ ಪೋಸ್ಟರ್ ನೋಡ್ತಾ ಇದ್ರೆ ಈ ಸಿನಿಮಾದಲ್ಲಿ ರಾಜ್ ಬಿ ಶೆಟ್ಟಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ವೈಲೆನ್ಸ್ ಜೊತೆ ಆಟ ಆಡ್ತಾ ಇದಾರೆ ಅಂತ ಪಕ್ಕ ಈ ಪೋಸ್ಟರ್ ನೋಡಿದ್ರೆ ಕನ್ಫರ್ಮ್ ಆಗುತ್ತೆ ನನಗೆ. ಇನ್ನ ರಜನಿಕಾಂತ್ ಅವರ ಜೈಲರ್ 2 ಈ ಸಿನಿಮಾ ಕಡೆಯಿಂದ ಯಾವ ರೀತಿ ರೂಮರ್ಸ್ ಗಳು ಬರ್ತಾ ಇದಾವೆ ಅಂದ್ರೆ ನಂಬೋದಿಕ್ಕೆ ಆಗ್ತಾ ಇಲ್ಲ. ಆಮೇಲೆ ಅನ್ಸುತ್ತೆ ಒಂದ್ ಕಡೆ ನಂಬಲು ಬೇಕಾಗ್ಬೋದೇನೋ, ಹೇಳಕ್ಕಾಗಲ್ಲ, ಸಮಥಿಂಗ್ ದೊಡ್ಡದಾಗೆ ಕುಕ್ ಮಾಡಿದ್ರು ಮಾಡ್ಬಿಡ್ತಾರೆ ಅಂತ. ಈ ಸಿನಿಮಾದಲ್ಲಿ ಯಾರ್ಯಾರೆಲ್ಲ ಆಕ್ಟ್ ಮಾಡ್ತಾ ಇದಾರೆ ಅಂತ ಅವಾಗ್ಲೇ ಇನ್ಫಾರ್ಮೇಶನ್ ಕೊಟ್ಟಿದ್ರು. ನಮ್ ಕಡೆಯಿಂದ ಶಿವಣ್ಣ ಅವ್ರು ಆಕ್ಟ್ ಮಾಡ್ತಾ ಇದಾರೆ, ಮಲಯಾಳಂ ಇಂದ ಮೋಹನ್ ಲಾಲ್ ಅವ್ರು ಆಕ್ಟ್ ಮಾಡ್ತಾವ್ರೆ. ಇವಾಗ ಬರ್ತಾ ಇರೋಂತ ಹೊಸ ಅಪ್ಡೇಟ್, ಈ ಸಿನಿಮಾದಲ್ಲಿ ಶಾರುಖ್ ಖಾನ್ ಅವರು ಕೂಡ ಆಕ್ಟ್ ಮಾಡ್ತಾ ಇದಾರೆ ಸಣ್ಣದಾಗಿ ಕ್ಯಾಮಿಯೋ ಕೊಡೋ ಮುಖಾಂತರ ಅಂತ ಈಗ ದೊಡ್ಡ ರೂಮರ್ಸ್ ಬರ್ತಾ ಇದೆ. ಅಫಿಷಿಯಲ್ ಆಗಿ ಇನ್ನು ಕನ್ಫರ್ಮ್ ಆಗಿಲ್ಲ, ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳೋದು ಒಳ್ಳೇದು. ಇವ್ರ ಜೊತೆಗೆ ಮಿಥುನ್ ಚಕ್ರಬೋತಿ ಅವರು ಕೂಡ ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದಾರಂತೆ. ದೊಡ್ಡ ಸ್ಟಾರ್ ಕಾಸ್ಟ್ ಗಳನ್ನ ನೋಡಬಹುದು ಈ ಸಿನಿಮಾದಲ್ಲಿ. ಒಟ್ನಲ್ಲಿ ಇಲ್ಲಿ ಶಿವಣ್ಣ ಮೋಹನ್ ಲಾಲ್ ಇಬ್ರು ಆಕ್ಟ್ ಮಾಡೋದಂತೂ ಕನ್ಫರ್ಮ್. ಅವರು ಪಾರ್ಟ್ 1 ಅಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಇವ್ರನ್ನ ಕನ್ಫರ್ಮ್ ಆಗಿ ಇಟ್ಕೊಂಡ್ಬಿಡೋಣ. ಇನ್ನ ಶಾರುಖ್ ಖಾನ್ ಹಾಗೇನೆ ಮಿಥುನ್ ಇವರಿಬ್ರನ್ನ ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳೋದು ಒಳ್ಳೇದು. ಇನ್ನ ಅಲ್ಲು ಅರ್ಜುನ್ ಅವರ ನೆಕ್ಸ್ಟ್ ಮೂವಿ ಅಟ್ಲಿ ಅವ್ರ ಜೊತೆಗೆ ನಡೀತಾ ಇದೆ. ಅದಾದ ಮೇಲೆ ಇನ್ನೊಂದು ಸಿನಿಮಾನು ಕೂಡ ಈಗ ಅಫಿಷಿಯಲ್ ಆಗಿ ಮಾತುಕತೆ ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ 1000 ಕೋಟಿ ಬಜೆಟ್ ಅಲ್ಲಿ ಬರುವಂತ ಸಿನಿಮಾನ ತ್ರಿವಿಕ್ರಮ್ ಅವರು ಡೈರೆಕ್ಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಇನ್ಫಾರ್ಮೇಶನ್ ಇವಾಗ ಬರ್ತಾ ಇದೆ. ಅಂದ್ರೆ ಇವಾಗ ಅವರಿಬ್ರು ಕೂತ್ಕೊಂಡು ಮಾತುಕತೆ ಆಗ್ತಾ ಇರೋದೆಲ್ಲ ಅಫಿಷಿಯಲ್ ಆಗಿ ಕನ್ಫರ್ಮ್. ಬಟ್ ಮೂವಿ ಮಾಡ್ತಾ ಇದಾರೆ 1000 ಕೋಟಿ ಆಗುತ್ತೆ ಅನ್ನೋದೆಲ್ಲ ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳೋದು ಒಳ್ಳೇದು, ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗೋವರೆಗೂ. ಇನ್ನ ಈ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ಅವರು ಶಿವನ ಮಗನಾದ ಕಾರ್ತಿಕೇಯಾಗಿ ಆಕ್ಟ್ ಮಾಡ್ತಾ ಇದಾರೆ ಅಂತ ಇನ್ಫಾರ್ಮೇಶನ್ ಇದೆ. ಜೊತೆಗೆ ಸಿನಿಮಾದ ಟೈಟಲ್ ಗಾಡ್ ಆಫ್ ವಾರ್ ಆಗಿರ್ತದೆ ಅಂತಾನು ಕೂಡ ಕೆಲವೊಂದಷ್ಟು ಪೋಸ್ಟರ್ ಗಳು ಆಲ್ರೆಡಿ ವೈರಲ್ ಆಗಿರೋದನ್ನು ನೋಡ್ತಾ ಇದೀನಿ. ಇದನ್ನೆಲ್ಲ ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳಿ, ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿ ಮೂವಿ ಟೀಮ್ ಕಡೆಯಿಂದಾನೆ ಅಪ್ಡೇಟ್ ಬರೋವರೆಗೂ. ಲಾಸ್ಟ್ ಮಂತ್ ಒಂದು ಅಪ್ಡೇಟ್ ಬಂದಿತ್ತು ತೆಲುಗು ಇಂಡಸ್ಟ್ರಿಯಿಂದ, ಮಾ ಇಂಟಿ ಬಂಗಾರಂ ಅನ್ನೋ ಒಂದು ಹೊಸ ಸಿನಿಮಾ ಆಗ್ತಾ ಇದೆ. ಈ ಸಿನಿಮಾದಲ್ಲಿ ನಮ್ಮ ಕನ್ನಡದ ಗುಲ್ಶನ್ ದೇವಯ್ಯ ಅವರು ಕೂಡ ಆಕ್ಟ್ ಮಾಡ್ತಾ ಇದಾರೆ ಅಂತ ಇನ್ಫಾರ್ಮೇಶನ್ ಇತ್ತು, ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಆಗಿದೆ. ಇನ್ನು ಇದೇ ಸಿನಿಮಾದಲ್ಲಿ ಸಮಂತ
ಅಂತ ರುತ್ ಪ್ರಭುದೇವ್ ಅವರು ಕೂಡ ಆಕ್ಟ್ ಮಾಡ್ತಾ ಇದ್ದಾರೆ ಅಂತ ಈಗ ಅಫಿಷಿಯಲ್ ಆಗಿ ಪೋಸ್ಟರ್ ಬಿಡೋ ಮುಖಾಂತರ ಕನ್ಫರ್ಮ್ ಮಾಡಿದ್ದಾರೆ ಮೂವಿ ಟೀಮ್. ಇನ್ನು ಇವರೇ ಈ ಸಿನಿಮಾದ ಮೇನ್ ಲೀಡ್ ಕೂಡ ಆಗಿರ್ತಾರೆ. ಅಂಡ್ ಇವ್ರ ಗನ್ ಹಿಡಿದಿರೋ ಸ್ಟೈಲ್ ನೋಡ್ತಾ ಇದ್ರೆ ಪಕ್ಕ ಈ ಸಿನಿಮಾನು ಕೂಡ ಏರ್ ರೇಟೆಡ್ ಆಗಿರ್ತದೆ ಅಂತ ಅನ್ಕೋಬಿಡೋಣ. ಇನ್ನು ಶಿವಣ್ಣ ಹಾಗೇನೆ ಡಾಲಿ ಧನಂಜಿ ಇವರಿಬ್ರು ಕಾಂಬಿನೇಷನ್ ಬರ್ತಾರೋ ಅಂತ 666 ಆಪರೇಷನ್ ಡ್ರೀಮ್ ಥಿಯೇಟರ್. ಈ ಸಿನಿಮಾ ಟೀಮ್ ಕಡೆಯಿಂದ ಪ್ರಿಯಾಂಕಾ ಮೋಹನನ್ ಅವರ ಅಫಿಷಿಯಲ್ ಫಸ್ಟ್ ಲುಕ್ ಬಿಡೋದ್ರ ಮುಖಾಂತರ ಜೊತೆ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಇವ್ರ ಪೋಸ್ಟರ್ ಶೂಟಿಂಗ್ ಎಲ್ಲ ಈಗ ಅಫಿಷಿಯಲ್ ಆಗಿ ಸ್ಟಾರ್ಟ್ ಆಗಿದೆ ಅಂತ ಮೂವಿ ಟೀಮ್ ಪೋಸ್ಟರ್ ಬಿಡೋದ್ರ ಮುಖಾಂತರ ಕನ್ಫರ್ಮ್ ಮಾಡ್ತಾ ಇದೆ. ಸೊ ಇದಾಗಿತ್ತು ಈ ವಾರದ ವೀಕ್ಲಿ ಅಪ್ಡೇಟ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ದಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್. ಎಲ್ಲ ಚೀಪ್